ಇವತ್ತಿನ ವಿಡಿಯೋನಲ್ಲಿ ಈ 78 ಕಾರ್ಡ್ಗಳು ಹೇಗೆ ಡಿವೈಡ್ ಆಗಿದ್ದಾವೆ ಅನ್ನೋದನ್ನು ಕಲಿಯೋಣ. ಟ್ಯಾರೋ ಡೆಕ್ನಲ್ಲಿ ಟೋಟಲ್ 78 ಕಾರ್ಡ್ ಇರುತ್ತೆ. ಈ 78 ಕಾರ್ಡು ಮೇಜರ್ ಆರ್ಕಾನ ಮತ್ತು ಮೈನರ್ ಆರ್ಕಾನ ಆಗಿ ಡಿವೈಡ್ ಆಗಿದೆ. ಮೇಜರ್ ಆರ್ಕಾನಲ್ಲಿ 22 ಕಾರ್ಡ್ ಇರುತ್ತೆ. ಅವು ಈ ಕಾರ್ಡ್ಗಳನ್ನು ನಾನು ಒಂದೊಂದಾದಮೇಲೆ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟು ನಾನು ಮೈನರ್ ಆರ್ಕಾನ ಕಾರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನಾನು ಮೇಜರ್ ಆರ್ಕಾನಾಗಿ ಹೋಗ್ತೀನಿ. ಮೇಜರ್ ಆರ್ಕಾನ ಕಾರ್ಡ್ಸ್ಗಳನ್ನು ನೋಡಿದಾಯಿತು. ಈಗ ಮೈನರ್ ಆರ್ಕಾನ ಕಾರ್ಡ್ಸಲ್ಲಿ 56 ಕಾರ್ಡ್ಸ್ ಇರುತ್ತೆ. ಈ 56 ಕಾರ್ಡ್ಸು 4 ಸೂಟ್ಸ್ಗೆ ಡಿವೈಡ್ ಆಗಿರುತ್ತೆ. ಇದನ್ನು ಸೂಟ್ಸ್ ಅಂತ ಕರಿತೀವಿ. ಫಸ್ಟು ವಾಂಡ್ ಸೂಟ್, ನೆಕ್ಸ್ಟು ಸ್ವಾರ್ಡ್ ಸೂಟ್, ನೆಕ್ಸ್ಟು ಥರ್ಡು ಕಪ್ ಸೂಟ್, ಫೋರ್ತು ಪೆಂಟಿಕಲ್ ಸೂಟ್. ಪ್ರತಿಯೊಂದು ಸೂಟಲ್ಲೂ 14 ಕಾರ್ಡ್ಸ್ ಇರುತ್ತೆ. ಈ 14 ಕಾರ್ಡ್ಸಲ್ಲಿ 10 ನಂಬರ್ಡ್ ಕಾರ್ಡ್ಸ್ ಅಂತ ಕರೆಯಲಾಗುತ್ತೆ. ಇನ್ನು 4 ಕಾರ್ಡ್ಸ್ನ ಕೋಡ್ ಕಾರ್ಡ್ಸ್ ಅಂತ ಕರೆಯಲಾಗುತ್ತೆ. ಈ ಕೋಡ್ ಕಾರ್ಡ್ಸ್ ಬಂದು ಪೇಜ್, ನೈಟ್, ಕ್ವೀನ್ ಮತ್ತು ಕಿಂಗ್ ಅಂತ ಕರಿತೀವಿ. ನಂಬರ್ಡ್ ಕಾರ್ಡ್ಸಲ್ಲಿ ಏಸ್ ಟು 10 ಅಂತ ಇರುತ್ತೆ. ಏಸ್ ಅಂತ ಅಂದರೆ ಫಸ್ಟ್ ಕಾರ್ಡ್ಸ್, ಎಲ್ಲ 4 ಸೂಟ್ನಲ್ಲೂ ಫಸ್ಟ್ ಕಾರ್ಡು ಏಸ್ ಅಂತ ಕರೆಯಲಾಗುತ್ತೆ. ಏಸ್ ಟು 10 ಅವರೆಗೂ ನಂಬರ್ಡ್ ಕಾರ್ಡ್ಸ್ ಇರುತ್ತೆ. ಅಂದರೆ ಏಸ್ ಆಫ್ ವಾಂಡ್ಸ್, ಏಸ್ ಆಫ್ ಸ್ವಾರ್ಡ್ಸ್, ಏಸ್ ಆಫ್ ಕಪ್ಸ್, 2 ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್, 4 ಆಫ್ ವಾಂಡ್ಸ್, 5 ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್, ಹಾಗೆ 10ವರೆಗೂ ಹೋಗುತ್ತೆ. ಈಗ ನಿಮಗೆ ನಾನು ಒಂದೊಂದು ಸೂಟ್ಗಳದ್ದು ಕಾರ್ಡ್ಸನ್ನು ತೋರಿಸ್ತೀನಿ. ಹೀಗೆ ಒಂದೊಂದು ಕಾರ್ಡ್ಸಲ್ಲೂ ಒಂದೊಂದು ಸೂಟ್ಗಳಲ್ಲೂ ಕಾರ್ಡ್ಸ್ ಇರುತ್ತೆ. ಇದು ಕೋಡ್ ಕಾರ್ಡ್ಸು, ಇದು ಕಪ್ ಸೂಟು, ಇದು ವಾಂಡ್ ಸೂಟು, ಇಲ್ಲಿ ಕೋಡ್ ಕಾರ್ಡ್ಸು, ಇಲ್ಲಿರೋ ಒಂದೊಂದು ಕಾರ್ಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಮೈನರ್ ಆರ್ಕಾನ ಕಾರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಸೂಟ್ ಅಂದರೆ ವಾಂಡ್ ಸೂಟನ್ನು ಒಂದೊಂದು ಕಾರ್ಡನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಯಿಂದ. ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋದು ಮರ್ತೋದೆ. ಇದು ಯೂನಿವರ್ಸಲ್ ಡೆಕ್ಕು. ಇದರಲ್ಲಿರೋ ಇಮೇಜಸ್ ಎಲ್ಲ ನೀವು ಕಾಮನ್ನಾಗಿ ನೋಡ್ಬೋದು. ಇದು ರೈಡರ್ ವೈಟ್ ಇದು ಸ್ಟ್ಯಾಂಡರ್ಡ್ ಡೆಕ್ಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಫೂಲು ಹೀಗಿದೆ. ಬೇರೆ ಡಿಫ್ರೆಂಟ್ ವರ್ಷನ್ಸು ಬರುತ್ತೆ ಟ್ಯಾರೋ ಡೆಕ್ದು. ಒಂದು ಟ್ಯಾರೋ ಡೆಕ್ ನನ್ನ ಹತ್ರ ಇರೋದು ಹೀಗಿದೆ. ಇಲ್ಲಿ ಫುಲ್ ಹೀಗಿದೆ. ಈ ಡಿಫ್ರೆಂಟ್ ವರ್ಷನಲ್ಲಿ ಫುಲ್ ಹೀಗಿದೆ. ಏಸ್ ಆಫ್ ಪೆಂಟಿಕಲ್ಸ್ ನೋಡಿದ್ರೆ ಇದರಲ್ಲಿ ಹೀಗಿದೆ. ಸ್ಟ್ಯಾಂಡರ್ಡ್ ಡೆಕ್ಕಲ್ಲಿ ಹೀಗಿದೆ. ಡಿಫ್ರೆಂಟ್ ವರ್ಷನ್ನಲ್ಲಿ ಏಸ್ ಆಫ್ ಪೆಂಟಿಕಲ್ಸನ್ನು ಏಸ್ ಆಫ್ ಕಾಯಿನ್ಸ್ ಅಂತಲೂ ಕರಿತಿದ್ದಾರೆ. ಪೆಂಟಿಕಲ್ಸನ್ನ ಕಾಯಿನ್ಸು ಮತ್ತು ಅಥವಾ ಡಿಸ್ಕ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಏಸ್ ಆಫ್ ಕಾಯಿನ್ಸ್ ಅಂತ ಕರಿತಿದ್ದಾರೆ. ಹೀಗೆ ಡಿಫ್ರೆಂಟಾಗಿ ಇರುತ್ತೆ. ನಾವು ಬಿಗಿನರ್ಸಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರೋ ಕಾರ್ಡ್ಸ್ ಇದು. ಇವು ಇಮೇಜಸ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಇದನ್ನೇ ಪ್ರಿಫರ್ ಮಾಡ್ತೀನಿ ನಾನು ಬಿಗಿನರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡ್ತೀನಿ. 4 ಸೂಟ್ಗಳದ್ದು ಕಾರ್ಡ್ಸ್ ಬಗ್ಗೆ ತೋರಿಸ್ಬೇಕಾದ್ರೆ ಒಂದು ಹೇಳೋದು ಮರ್ತೋದೆ. ವಾಂಡ್ಸಲ್ಲಿ ಈ ಥರ
ನೀವು ವುಡನ್ ರಾಡ್ಸ್ ಅಥವಾ ಈ ಥರ ಕೋಲ್ಗಳನ್ನು ನೋಡ್ಬೋದು. ಇದನ್ನು ವಾಂಡ್ಸ್ ಅಂತಾರೆ. ಇಲ್ಲಿ ಕಪ್ಸಲ್ಲಿ ಎಲ್ಲ ಕಪ್ಸ್ ಕಾರ್ಡ್ಗಳಲ್ಲೂ ಈ ಥರ ಕಪ್ಸ್ ಇರುತ್ತೆ. ಇದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟು ಪೆಂಟಿಕಲ್ಸ್ನಲ್ಲಿ ಈ ಥರ ಈ ಗೋಲ್ಡ್ ಕಾಯಿನ್ಗಳ ಥರ ಕಾಣಿಸುತ್ತೆ. ಇದು ಪೆಂಟಿಕಲ್ಸು. ನೆಕ್ಸ್ಟು ಸ್ವಾರ್ಡ್ಸಲ್ಲಿ ಸ್ವಾರ್ಡ್ಸ್ ಇರುತ್ತೆ ಈ ಥರ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಈ ಪ್ರತಿಯೊಂದು ಸೂಟ್ಗಳು ಒಂದೊಂದು ಎಲಿಮೆಂಟಿಗೆ ಲಿಂಕ್ ಆಗಿದೆ. ಅದನ್ನು ನಾನು ಯಾವ್ಯಾವ ಎಲಿಮೆಂಟಿಗೆ ಲಿಂಕ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ವಾಂಡ್ ಸೂಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.